ಹಾಯ್ ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದೀರಾ? ಹೈ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ತಿಳ್ಕೊತೀನಿ. ಎಲ್ಲರೂ ಕೇಳ್ತಿದ್ರಲ್ಲ ಡ್ರೆಸ್ ಕಟ್ಟಿಂಗ್ ಹೇಗೆ ತೋರಿಸಿ ಅಂತ ಸುಮಾರು ಕಮೆಂಟ್ ಬಂದಿತ್ತು. ಹಾಗಾಗಿ ಡ್ರೆಸ್ ಕಟ್ಟಿಂಗ್ ತೋರಿಸ್ತಾ ಇದ್ದೀನಿ. ನಾನೀಗ ಮೊದಲನೇ ಸಲ ನನ್ನ ವೀಡಿಯೋ ನೋಡ್ತಾ ಇರೋರು ಸಬ್ಸ್ಕ್ರೈಬ್ ಮಾಡ್ಕೊಂಡು ವೀಡಿಯೋ ನೋಡಿ ಫ್ರೆಂಡ್ಸ್. ಹಾಗೆಯೇ ಯಾರಿಗಾದರೂ ಯೂಸ್ ಆಗುವಂಥವ್ರಿಗೆ, ಕಲಿಯುವಂಥವ್ರಿಗೆ ಈ ವಿಡಿಯೋನ ಶೇರ್ ಮಾಡಿ. ಪೂರ್ತಿ ವಿಡಿಯೋ ನೋಡಿ, ಅರ್ಥ ಆಗುತ್ತೆ. ಈಗ ನಾನು ಲೈನಿಂಗ್ನ ನೋಡಿ ಈ ಥರ ಹಾಕ್ಕೊಂಡಿದ್ದೀನಿ. ಈ ಥರ ಫೋಲ್ಡ್ ಮಾಡಿ 4 ಲೇಯರ್ ಥರ ಈ ಥರ ಬರುತ್ತೆ ನೋಡಿ. ಇದು ನಮಗೆ ಆಪೋಸಿಟ್ ಹೋಗಬೇಕು, ಆ ಕಡೆ ಹೋಗ್ಬೇಕು. ಇದು ಓಪನ್ ಇರುವಂಥದ್ದು. ಈಗ ನೋಡಿ ಕೆಳಗಡೆಗೆ ಓಪನ್ ಇರುವಂಥದ್ದು ಬರಬೇಕು. ಈ ಥರ ನಾನು ನಿಮಗೆ ಅರ್ಥ ಆಗಲಿ ಫಸ್ಟು ಲೈನಿಂಗ್ನ ಯಾವ ಥರ ಇಟ್ಕೋಬೇಕು ಅಂತ ತೋರಿಸ್ತಾ ಇದ್ದೀನಿ. ಇದು ಮಡಚಿರುವಂಥದ್ದು ನಮ್ಮ ಕಡೆ ಬರಬೇಕು. ಈ ಥರ ನಾವೆಲ್ಲಿ ನಿಂತ್ಕೋತೀವಿ ಅಥವಾ ಎಲ್ಲಿ ಕೂತ್ಕೋತೀವಿ ಅದು ಫೋಲ್ಡ್ ಆಗಿರುವಂಥದ್ದು ನನ್ನ ಕಡೆ ಬರಬೇಕು. ಅರ್ಧಕ್ಕೆ ಫೋಲ್ಡ್ ಮಾಡಿರ್ತೀವಲ್ಲ ಲೈನಿಂಗು, ಅದು ಮುಂದಕ್ಕೆ ಬರಬೇಕು. ಈಗ ನಾನು ತೋರಿಸ್ತೀನಿ ನೋಡಿ ನಿಮಗೆ ಯಾವ ಥರ ಅಂತ ಅಂದ್ಬಿಟ್ಟು. ಈಗ ನಾವು ಡ್ರೆಸ್ಸು ಮಾರ್ಕ್ ಹಾಕ್ಕೋಬೇಕು ಅಂದರೆ 3 ಲೈನು ಕರೆಕ್ಟಾಗಿ ಹಾಕ್ಕೊಂಡ್ರೆ ನಾವು ಮೆಜರ್ಮೆಂಟ್ನ ಕರೆಕ್ಟಾಗಿ ತೊಗೋಬೋದು. ಇದು ಇಂಪಾರ್ಟೆಂಟ್ ಅಂತಲೇ ಅಂದ್ಕೊಳ್ಳಿ ನಾವು ಡ್ರೆಸ್ ಕಟ್ಟಿಂಗ್ ಮಾಡಬೇಕಾದ್ರೆ. ನೋಡಿ ಇದನ್ನು ತೋರಿಸ್ತೀನಿ. ಇದರಲ್ಲಿ ಎದೆ ಸುತ್ತಳತೆ, ಸೊಂಟದ ಸುತ್ತಳತೆ, ಹಾಗೆಯೇ ನಾನು ತೋರಿಸ್ತಾ ಇದ್ದೀನಲ್ಲ ಅದು ಓಪನ್ ಏನಿರುತ್ತೆ ಅದು ಸುತ್ತಳತೆ ತಗೋವಂಥದ್ದು. ಈಗ ನಾನು ಎದೆ ಸುತ್ತಳತೆ ಎಷ್ಟಿದೆ ಅಂತ ಅಂದರೆ 6ಕ್ಕೆ ಎದೆ ಸುತ್ತಳತೆ ತೊಗೊಂಡಿರ್ತೀನಿ ನಾನು. ಅದಾದ ನಂತರ ಸೊಂಟದ ಸುತ್ತಳತೆ 13.5 ಅಥವಾ 14ಕ್ಕೆ ತೊಗೋತೀನಿ. ಇದು ಎಲ್ಲರಿಗೂ ಅಷ್ಟೇ ನಾರ್ಮಲಾಗಿ ಇಷ್ಟಕ್ಕೇ ಮಾರ್ಕ್ ಹಾಕೋದು. ಅದಾದ ನಂತರ ಓಪನ್ ಬಿಡೋವರೆಗೂ ನಾವು ಉದ್ದ ಏನು ತೊಗೊಂಡಿರ್ತೀವಿ ಅದು 21 ಇರುತ್ತೆ ನಾರ್ಮಲಾಗಿ. ಇದು ಲೈನಿಂಗ್ ಬಟ್ಟೆನ ನಾವು ಡ್ರೆಸ್ ಏನು ಅಳತೆ ಕೊಟ್ಟಿರ್ತಾರೆ ಅದಕ್ಕಿಂತ ಒಂದು 4 ಇಂಚು ಕಮ್ಮಿ ತೊಗೊಳ್ಳೋಣ. ಅಂದರೆ ಅವರು ಏನು ಉದ್ದ ಕೊಟ್ಟಿರ್ತಾರೆ, ಡ್ರೆಸ್ ಒಬ್ಬರು ಉದ್ದ ಇರ್ತಾರೆ, ಒಬ್ಬರು ಚಿಕ್ಕ ಇರ್ತಾರೆ, ಅವ್ರ ಡ್ರೆಸ್ ಮೇಲೆ ನಾವು ಒಂದು 4 ಇಂಚು ಲೈನಿಂಗ್ನ ಕಮ್ಮಿ ತೊಗೋಬೇಕು. ಹಾಗಾಗಿ ಈಗ ಎದೆ ಸುತ್ತಳತೆ ಎಷ್ಟಿದೆ ಅಂತ ನೋಡ್ಕೊಳ್ಳೋಣ. ಈಗ ಅವ್ರು ಕೊಟ್ಟಿರುವಂಥ ರೆಡಿ ಡ್ರೆಸ್ಸಲ್ಲಿ ಅಳತೆ ಮಾಡ್ಕೊಳ್ಳೋಣ. ನೋಡಿ ನಾನು ಮತ್ತೆ ನಿಮ್ಗೆ ತೋರಿಸ್ತಾ ಇದ್ದೀನಿ. ನನ್ನ ಆಪೋಸಿಟ್ಗೆ, ನನ್ನ ಮುಂದಕ್ಕೆ ಅದು ಓಪನ್ ಇರುವಂಥದ್ದು ಬಂದಿದೆ. ಕೆಳಗಡೆ ಮತ್ತೆ ಓಪನ್ ಇದೆ. ಮೇಲ್ಗಡೆಗೆ ಫೋಲ್ಡ್ ಮಾಡಿರುವಂಥದ್ದಿದೆ, ನನ್ನ ಕಡೆಗೆ ಫೋಲ್ಡ್ ಮಾಡಿರುವಂಥದ್ದಿದೆ. ಮತ್ತೆ ನಿಮಗೆ ತೋರಿಸ್ತಾ ಇದ್ದೀನಿ ಹೆಚ್ಚು ಕಮ್ಮಿ ಆಗಬಾರ್ದು ಅಂತ ಅಂದ್ಬಿಟ್ಟು. ಈ ಥರ ನೋಡ್ಕೊಳ್ಳಿ, ಒಂದು ಸಲ ಚೆಕ್ ಮಾಡ್ಕೊಳ್ಳಿ. ಇದಾದ ನಂತರ ಡ್ರೆಸ್ಸಲ್ಲಿ ಏನಿದೆ ಸುತ್ತಳತೆ ಇದೆ ಅದನ್ನು ನಾನು ನಿಮ್ಗೆ ತೋರಿಸ್ತಾ ಇದ್ದೀನಿ. ನೋಡಿ ಇಲ್ಲಿ ಈ ಥರ ಅವರೆಲ್ಲಿ ಹೊಲಿಗೆ ಹಾಕಿದ್ದಾರೆ ಅಲ್ಲಿವರೆಗೆ ಇಟ್ಕೊಬೇಕು. ಈ ಥರ ಇಟ್ಕೊಂಡು ನೋಡಿ 20.5 ಇದೆ. ಇದು 20.5ಗೆ ಇದರಲ್ಲಿ ಅರ್ಧ ಅಂತ ಅಂದರೆ 10 ಬರುತ್ತೆ. ನೋಡಿ ಆ ಟೇಪಲ್ಲೇ ಫೋಲ್ಡ್ ಮಾಡ್ಕೊಳ್ಳಿ, ನಿಮ್ಗೆ ಗೊತ್ತಾಗುತ್ತೆ. 10 ಒಂದು ಮಾರ್ಕ್ ಮಾಡ್ಕೊಳ್ಳೋಣ. ನಾವೇನಿದೆ ಸುತ್ತಳತೆ ತೊಗೊಂಡಿದ್ವಲ್ಲ ಅಲ್ಲಿಗೆ ಫಸ್ಟು ಒಂದು 10 ಮಾರ್ಕ್ ಮಾಡ್ಕೊಳ್ಳೋಣ. ಹಾಗೆಯೇ ಮಧ್ಯದಲ್ಲಿ ಸೊಂಟದ ಸುತ್ತಳತೆ ಅದು ಎಷ್ಟು ಬಂದಿದೆ ಅಂತ ಒಂದು ಸಲ ಚೆಕ್ ಮಾಡ್ಕೊಬೇಕು. ನೋಡಿ ನಿಮಗೆ ಕನ್ಫ್ಯೂಸ್ ಆದರೆ ಒಂದು ಉದ್ದ ಮಾರ್ಕು ಅಳತೆ ತೊಗೊಳ್ಳಿ. ಫಸ್ಟು ಏನು ಮಾರ್ಕ್ ಹಾಕಿದ್ದೀರಾ, 14ಕ್ಕೆ ಹಾಕಿದ್ದೀರಾ ಅಥವಾ 13.5ಗೆ ಹಾಕಿದ್ದೀರಾ ಅಥವಾ 14.5ಗೆ ಹಾಕಿದ್ದೀರಾ, ನಿಮಗೆ ಎಷ್ಟಕ್ಕೆ ಕರೆಕ್ಟಾಗಿ ಕೂತ್ಕೊಳ್ಳುತ್ತೆ ಅಲ್ಲಿಗೆ ಒಂದು ಮಾರ್ಕ್ ಮಾಡಿಕೊಂಡು ಅಲ್ಲಿಂದ ಮಧ್ಯ ಸೊಂಟದ್ದು ಸುತ್ತಳತೆ ತೊಗೋಬೇಕು ನಾವು. ಈ ಥರ ಅಲ್ಲೆಷ್ಟಿದೆ ನೋಡಿ ಒಂದು ಸಲ ಟೇಪಲ್ಲಿ 19 ಇದೆ. 19.5 19 ಬರುತ್ತೆ. ಅದರಲ್ಲಿ ಅರ್ಧ ಏನು ಬರುತ್ತೆ ಅದಕ್ಕೆ ನಾನು ಮಾರ್ಕ್ ಹಾಕ್ಕೊತಾ ಇದ್ದೀನಿ. ಈಗ ನೋಡಿ ಈ ಥರ ನಾವು ಟೇಪ್ನ ಫೋಲ್ಡ್ ಮಾಡಿದಾಗ ಅರ್ಧಕ್ಕೆ ಏನು ಬರುತ್ತೆ ಅದಕ್ಕೆ ನಾವು ಮಾರ್ಕ್ ಹಾಕ್ಕೊಬೇಕು. ಈಗ ಓಪನ್ ಬಿಟ್ಟಿರುವಂಥ ಜಾಗ ಇದು ನೋಡಿ, ಅಲ್ಲಿಂದ ಏನು ಬರುತ್ತೆ ಉದ್ದ ಅದನ್ನು ಚೆಕ್ ಮಾಡ್ಕೊಬೇಕು. ಅದರಲ್ಲಿ ಎಷ್ಟು ಬಂದಿದೆ ಚೆಕ್ ಮಾಡಿಕೊಂಡು ನಾವು ಅದನ್ನು ಮಾರ್ಕ್ ಹಾಕ್ಕೊಬೇಕು. ಈಗ ಮತ್ತೆ ಅದನ್ನು ಫೋಲ್ಡ್ ಮಾಡ್ಕೊಬೇಕು, ಯಾಕಂದರೆ ನಾವು ಲೈನಿಂಗ್ನ ಫೋಲ್ಡ್ ಮಾಡಿದ್ದೀವಿ ಅದಕ್ಕೋಸ್ಕರ. 11.25ಗೆ 22.5 ಇತ್ತು. ಈಗ 11.25ಗೆ ನಾನು ಮಾರ್ಕ್ ಮಾಡಿಕೊಂಡೆ. ಮಾರ್ಕ್ ಮಾಡಿಕೊಂಡು ಇದಕ್ಕೆ ನಾವು ಒಂದು ಇಲ್ಲಿ ಓಪನ್ ಬಿಡ್ತೀವಲ್ಲ ಅಲ್ಲಿ 1 ಇಂಚ್ಗಿಂತ ಕಮ್ಮಿ ಮಾರ್ಕ್ ಹಾಕ್ಕೊಳ್ಳಿ. ಮಧ್ಯದ ಸೊಂಟ ಸುತ್ತಳತೆ ಹತ್ರ ಒಂದು ಇಂಚ್ಗೆ ಹಾಕ್ಕೊಳ್ಳಿ ಅಥವಾ 1/4 ಇಂಚ್ಗೆ ಹಾಕ್ಕೊಳ್ಳಿ. ಇಲ್ಲಿ ನೀವು ಎದೆ ಸುತ್ತಳತೆ ಹತ್ರ 1.5ಗೆ ಮಾರ್ಕ್ ಹಾಕ್ಕೊಂಡು ಎಕ್ಸ್ಟ್ರಾ ಬಟ್ಟೆ ಅದು ದಪ್ಪ ಸಣ್ಣ ಆದರೆ ನಾವು ಎಕ್ಸ್ಟ್ರಾ ಏನು ಹೊಲಿಗೆ ಹಾಕ್ಕೊತೀವಲ್ಲ ಅದಕ್ಕೆ ನಾವು ಇಷ್ಟು ಬಟ್ಟೆನ ಬಿಟ್ಕೊಳ್ಳೋಣ. ಈಗ ಮಾರ್ಕ್ ಹಾಕ್ಕೊಂಡೆ. ಮಾರ್ಕ್ ಹಾಕ್ಕೊಂಡ ನಂತರ ನೋಡಿ ಇಲ್ಲಿ ಒಂದು 4 ಇಂಚು ನಾನು ಕಮ್ಮಿ ತೊಗೋಬೇಕು ಲೈನಿಂಗ್ನ ಅನ್ನಲ್ಲ, ಅದಕ್ಕೆ ಅಷ್ಟಕ್ಕೆ ನಾನು ಫೋಲ್ಡ್ ಮಾಡಿಕೊಂಡು ಅಗಲ ಎಷ್ಟಿದೆ ಅಂತ ಒಂದು ಮಾರ್ಕ್ ಹಾಕ್ಕೊಂಡು ಮತ್ತೆ 1 ಇಂಚ್ ಎಕ್ಸ್ಟ್ರಾ ತೊಗೊಂಡು ನಾನು ಮಾರ್ಕ್ ಹಾಕ್ಕೊತಾ ಇದ್ದೀನಿ. ಈ ಥರ ಮಾರ್ಕ್ ಹಾಕ್ಕೋಬೇಕು.
ನೀವು ಸ್ವಲ್ಪ ಅಗಲ ಬೇಕು ಅಂದರೆ ಅಗಲ ತೊಗೋಬೋದು, ಇಲ್ಲ ನಾರ್ಮಲಾಗಿ ಡ್ರೆಸ್ ಅಳತೆಯಲ್ಲಿ ಏನಿದೆ ಅಷ್ಟೇ ಸಾಕು ಅಂದರೆ ಅಷ್ಟಕ್ಕೆ ಮಾರ್ಕ್ ಹಾಕ್ಕೊಳ್ಳಿ. ನಿಮ್ಗೆ ಇನ್ನೂ ಸ್ವಲ್ಪ ಅಗಲ ಬೇಕು ಅಂತ ಅಂದರೆ ಈ ಥರ ಕ್ರಾಸಾಗೆ ಮಾರ್ಕ್ ಹಾಕ್ಕೊಂಡು ಕಟ್ ಮಾಡ್ಕೊಳ್ಳಿ. ನಾನೀಗ ಅದರಲ್ಲಿ ಏನಿದೆ ರೆಡಿ ಅಷ್ಟು ಮಾತ್ರ ನಾನು ತಗೋತಾ ಇದ್ದೀನಿ. ಈಗ ನೋಡಿ ನೆಕ್ಕುಗೆ ನಾನು 5.5 5.25 ಅಷ್ಟೇ ತೊಗೋತಾ ಇರೋದು. ಅದಾದ ನಂತರ 6ಕ್ಕೆ ಕಂಕ್ಲೂಡೋನಿಂಗು ಮಾರ್ಕ್ ಹಾಕ್ಕೊಂಡಿದ್ದೀನಿ. ಈಗ ನಾವು ನೆಕ್ಕುಗೆ 2 ತೊಗೋತಾ ಇದ್ದೀನಿ ನಾನು, ಅಥವಾ 2.25 ಇಷ್ಟೇ ತೊಗೊಳ್ಳೋದು. ಅಂದರೆ ನೆಕ್ ಅಗಲ ಆದರೆ ಇನ್ನು ಕಷ್ಟ ಆಗುತ್ತೆ ಅಂತ ಅಂದ್ಬಿಟ್ಟು ನಾನು ಅಷ್ಟಕ್ಕೆ ತೊಗೋತಾ ಇದ್ದೀನಿ. ಇದಕ್ಕೆ ಮಾರ್ಕ್ ಹಾಕ್ಕೊಳ್ಳೋಣ. ಮಾರ್ಕ್ ಹಾಕ್ಕೊಂಡು ಈಗ ನೆಕ್ಕು ನಮಗೆ ಎಷ್ಟಿರುತ್ತೆ, ಅವ್ರು ಎಷ್ಟು ಹೇಳಿರ್ತಾರೆ ಅಥವಾ ಅಳತೆ ಬ್ಲೌಸಲ್ಲಿ ಏನು ಅಳತೆ ಇರುತ್ತೆ ಅದಕ್ಕೆ ನಾವು ಮಾರ್ಕ್ ಹಾಕ್ಕೊಬೇಕು. 5.5 6.5 ಅವರು ಏನು ಹಾಕ್ಕೋತಾರೆ, ಅಗಲನ ಅಥವಾ ಚಿಕ್ಕದಾಗಿ ಹಾಕ್ಕೋತಾರ ಅದ್ರ ಮೇಲೆ ಡಿಪೆಂಡು. ಈಗ ಹಾಕ್ಕೊಂಡು ಮಾರ್ಕ್ ಹಾಕ್ಕೊಳ್ಳೋಣ. ಈಗ ಮಾರ್ಕ್ ಹಾಕ್ಕೊಂಡು ವಿ ಶೇಪ್ ಅಂದರೆ ವಿ ಶೇಪು ಅಥವಾ ರೌಂಡು ಅಥವಾ ಡೈಮಂಡ್ ಶೇಪ್ ಯಾವುದು ಡಿಸೈನ್ ಕೇಳಿರ್ತಾರೆ ಆ ಥರ ಮಾರ್ಕ್ ಹಾಕ್ಕೊಬೇಕು. ನೋಡಿ ಇಲ್ಲಿ ಈ ಥರ ಇದು ಡೈಮಂಡ್ ಶೇಪಲ್ಲಿ ಹಾಕ್ತಾಯಿದ್ದೀನಿ. ಸ್ವಲ್ಪ ಆಚೆ ಹೋಗ್ಬೇಕು, ಗೆರೆಯಿಂದ ಆಚೆ ಹೋದರೆ ಒಂದು 1/4 ಇಂಚು ಶೇಪ್ ಚೆನ್ನಾಗಿ ಬರುತ್ತೆ ಅಂತ ಅಂದ್ಬಿಟ್ಟು ಈಗ ಈ ಥರ ಮಾರ್ಕ್ ಹಾಕ್ಕೊತಾ ಇದ್ದೀನಿ ಕಂಕ್ಳಿಗೆ. ಈಗ ಒಳಗಡೆಗೆ ಫ್ರಂಟಲ್ಲಿ ಸ್ವಲ್ಪ ಒಂದು 1/4 ಇಂಚು ಇಂಥ ಒಂಚೂರು ಜಾಸ್ತಿ ಒಳಗಡೆ ಲೈನ್ ಹಾಕ್ಕೊಂಡು ಸ್ವಲ್ಪ ಒಳಗಡೆಗಾದಂಗೆ ಹಿಂಗೆ ನಾವು ಕಟ್ ಮಾಡ್ಕೊಬೇಕು. ಫ್ರಂಟಲ್ಲಿ ಬ್ಯಾಕುಗೆ ನಾರ್ಮಲಾಗಿ ಕಟ್ ಮಾಡ್ಕೊಳ್ಳೋದು, ಫ್ರಂಟಿಗೆ ಈ ಥರ ಒಳಗಡೆಗಾದಂಗೆ ಮಾರ್ಕ್ ಹಾಕ್ಕೊಂಡು ಕಟ್ ಮಾಡ್ಕೊಬೇಕು. ನೋಡಿ ಈ ಥರ ಸೇಮ್ ನಾನು ಏನು ಅಳತೆಗೆ ಮಾರ್ಕ್ ಹಾಕಿದ್ದೀನಿ ಅದಕ್ಕೆ ಗೆರೆ ಹಾಕ್ಕೊತಾ ಇದ್ದೀನಿ. ಅದು ಸ್ವಲ್ಪ ಏನಾದರೂ ಬಟ್ಟೆ ಎಕ್ಸ್ಟ್ರಾ ಬಿಟ್ಟಿರಿ ಅಂದರೆ ಬಿಡ್ಬೋದು, ಅಥವಾ ನಾವು ಕರೆಕ್ಟಾಗಿ ಶೇಪ್ ಕೊಟ್ಟು ಈ ಥರ ಶೇಪ್ ಕೊಟ್ಟು ನಾವು ಮಾರ್ಕ್ ಹಾಕ್ಕೊಂಡು ಕಟ್ಟಿಂಗ್ ಮಾಡಿಕೊಂಡ್ರೆ ಡ್ರೆಸ್ ಕಟ್ಟಿಂಗ್ ರೆಡಿ ಆಯಿತು. ಅಂದರೆ ಸ್ವಲ್ಪ ಮೆಥಡ್ ಯೂಸ್ ಮಾಡಬೇಕು, ಹಂಗಾಗಿ ತುಂಬಾ ಸುಲಭವಾಗಿ ಬರುತ್ತೆ. ಅಂದರೆ ಕಲಿಯೋವರೆಗೂ ಕಷ್ಟ, ಕಲಿತಾದ್ಮೇಲೆಲ್ಲ ಸುಲಭನೇ. ಈ ಥರ ಒಂದು ಮಾರ್ಕ್ ಹಾಕ್ಕೊಂಡು ಡ್ರೆಸ್ ಕಟ್ಟಿಂಗ್ ಮಾಡೋದು. ನನ್ನ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆಯೇ ಸಬ್ಸ್ಕ್ರೈಬ್ ಮಾಡಿ ಫ್ರೆಂಡ್ಸ್.